ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ, ಅದು ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಇನ್ನೂ ಸ್ವಲ್ಪ ಖುಷಿ ಕೊಡೋದು ಏನಪ್ಪ ಅಂದರೆ ಇವ್ರು ಕೊಟ್ಟಿರುವಂಥ ಕ್ಯಾಪ್ಷನ್ಗಳು, ಅತ್ಲಾಗೆ ಅನುಷಾ ಇತ್ಲಾಗೆ ಐಶ್ವರ್ಯ ನಡುವೆ ಪ್ರೀತಿಯ ಧರ್ಮ. ಸೊ ಇಲ್ಲಿ ಒಂದು ಲವ್ ಟ್ರ್ಯಾಕ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರಾ, ಕಾದು ನೋಡಬೇಕು. ಒಟ್ಟಿನಲ್ಲಿ ಇದು ಒಂದು ಫನ್ನಾಗಿ ತಗೊಂಡ್ರೆ ಫನ್ನಾಗಿ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಅವತ್ತು ನೀವು ನೋಡಿರ್ಬೋದು ಐಶ್ವರ್ಯ ಮತ್ತು ನಮ್ಮ ರಂಜಿತ್ ಕುಮಾರ್ ಇದಾರಲ್ಲ, ಅವ್ರ ಮಧ್ಯೆ ಒಂದಿಷ್ಟು ಕನ್ವರ್ಸೇಷನ್ ಆದಾಗ ಒಂದಿಷ್ಟು ಚೆನ್ನಾಗಿತ್ತು, ಓಕೆನಾ, ಸುಮ್ಮನೆ ತಮಾಷೆ. ಬಟ್ ಆ ತಮಾಷೆಗಳೇ ಸೀರಿಯಸ್ ಆಗಿ ಅಮಾವಾಸ್ಯೆ ಆಗಿಬಿಡುತ್ತೆ. ಅದರಲ್ಲೂ ಪ್ರೀವಿಯಸ್ ಸೀಸನ್ ಆಯ್ತಲ್ಲ, ಆ ಥರ ಎಲ್ಲ ಆಗ್ಬಿಟ್ರೆ ಬೇಜಾರಾಗುತ್ತೆ ಗುರು. ಚೆನ್ನಾಗಿರಬೇಕು, ಇಷ್ಟಪಟ್ರ ಅಥವಾ ಇನ್ನೊಂದು ಕ್ರಶ್ ಆಯ್ತಾ ಚೆನ್ನಾಗಿದ್ರೆ ಚಂದ. ಅದನ್ನು ಏನಂತಾರೆ ವೈರಿಗಳ ಥರ ಆಗ್ಬಿಟ್ರು ಅಂದಾಗ ನೋಡೋಕೆ ಕಷ್ಟ ಆಗುತ್ತೆ. ನೋಡೋಣ ಈ ಸೀಸನ್ ಹೇಗಾಗುತ್ತೆ ಅಂತ. ಪ್ರೊಮೋ ಪ್ಲೇ ಮಾಡ್ತಾ ಮಾತಾಡ್ತಾ ಹೋಗೋಣ, ಓಕೆನಾ. ಯಮುನವ್ರು ಹೇಳ್ತಾರೆ ಕೀರ್ತಿ ಕ್ಯೂಟ್ಗಳು. ಫ್ರೂಟ್ ಹೆಂಗಿರು ಮುದ್ದಾಗಿ ಕಟ್ ಮಾಡೋದು ಬಾ ಎಲ್ಲ ಎಷ್ಟು ಖುಷಿಯಾಗಿದ್ದಾರಲ್ಲ. ನಮ್ಮ ಮಂಜಣ್ಣನ ರಿಯಾಕ್ಷನ್ ನೋಡ್ರೆ ಕಾಟ್ಲೆ ಅನಿಸುತ್ತೆ. ಆ್ಯಕ್ಚುಲಿ ಏನಂದರೆ ಈ ಲವ್ ಟ್ರ್ಯಾಕ್ ಅನ್ನೋದೆಲ್ಲ ತುಂಬ ಸೀರಿಯಸ್ ಆಗಿರಲ್ಲ, ಓಕೆನಾ. ಅದು ಆ್ಯಕ್ಚುಲಿ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾರೋ ಅಥವಾ ನಿಜವಾಗ್ ಕೆಲವೊಂದು ಸಲ ಕ್ರಶ್ ಏನಾರು ಆಗಿರುತ್ತಾ ಏನು ಕತೆ ಗೊತ್ತಿಲ್ಲ. ಬಟ್ ಸಮ್ಟೈಮ್ಸ್ ಅದು ರಾಂಗ್ ಹೋಗುತ್ತೆ. ನಂಗೆ ಆ್ಯಕ್ಚುಲಿ ಮೈಸೂರು ಮ್ಯಾಂಗ್ ಒಬ್ಬರದು ಒಂದು ವಿಡಿಯೋ ನೋಡಿದಾಗ ಹಿಂಗೆ ಬಿಗ್ ಬಾಸ್ ರೋಸ್ಟದು ಅದರಲ್ಲಿ ಇತ್ತು. ಇದು ಅಂದರೆ ಸ್ಕ್ರಿಪ್ಟೆಡ್ ಅನ್ನೋ ರೀತಿ ಹೇಳ್ತಾರಲ್ಲ, ಆ ಟೈಮ್ಗೆ ಬಂದಾಗ ಪ್ರತಿ ಸೀಸನ್ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಹಂಗೆ ಇರುತ್ತೆ, ಲವ್ ಟ್ರ್ಯಾಕ್ ಓಪನ್ ಆಗೇ ಆಗುತ್ತೆ ಗುರು. ಅದು ನೋಡಿದಾಗ ಅನ್ಸ್ಬಿಡುತ್ತೆ ಎಷ್ಟೋ ಜನಕ್ಕೆ ಇದು ಸ್ಕ್ರಿಪ್ಟೆಡ್ ಅಂತ. ಬಟ್ ಆ್ಯಕ್ಚುಲಿ ಸಮ್ಟೈಮ್ಸ್ ಏನನ್ಸುತ್ತೆ ಅಂದರೆ ನನಗೆ, ಈಗ ನಾವು ಕಾಲೇಜ್ಗೆಲ್ಲ ಹೋಗ್ತೀವಿ, ಓಕೆನಾ. ಕಾಲೇಜ್ಗೆ ಹೋದಾಗ ಏನಕ್ಕೆ ಹೋಗ್ತೀವಿ, ಓದೋಕ್ಕಂತ ಹೋಗ್ತೀವಿ. ಓದಕ್ಕೆ ಹೋದ್ರೆ ಓದ್ತವೆ, ಬರೀ ಓದ್ಕೊಂಡು ಬರ್ತೀವ? ಇಲ್ಲ, ಫ್ರೆಂಡ್ಸ್ ಮಾಡ್ತೀವಿ. ಕೆಲವೊಬ್ರು ಸಿಗರೇಟ್ಸ್ ಸೇಯ್ತಾರೆ, ಸ್ಮೋಕ್ ಮಾಡ್ತಾರೆ, ಲವರ್ ಜೊತೆ ತಿರುಗ್ತಾರೆ, ಲವ್ ಆಗುತ್ತೆ, ಮದುವೆ ಮಾಡ್ಕೋತಾರೆ, ಹಿಂಗೆ ಏನೇನೋ ಆಗುತ್ತಲ್ಲ. ಅದೇ ರೀತಿ ಇದುವೆ ಬಿಗ್ ಬಾಸ್ ಮನೆಯಿಂದ ಬಂದಾಗ ಒಂದು ಇಷ್ಟೇ ಜನ ಇರ್ತಾರೆ. ಅಷ್ಟು ಜನರಲ್ಲಿ ಯಾರೋ ಒಂದು ಸ್ವಲ್ಪ ಜನ ಇಷ್ಟ ಆಗಬಹುದೇನೋ ಅಥವಾ ಬೇರೆ ಥರನೂ ಇರ್ಬೋದೇನೋ, ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಇದರಿಂದ ಒಂದು ಒಳ್ಳೆ ರೀತಿ ಎಂಟರ್ಟೈನ್ಮೆಂಟ್ ಸಿಕ್ಕರೆ ಒಳ್ಳೆಯದು. ಬಟ್ ಜೆನ್ಯೂನ್ ಆಗಿದ್ರಂತೂ ಇನ್ನೂ ಸಾಕೋದು. ಮದುವೆ ಜೋಡಿ ಇತ್ತಲ್ಲ, ಆ ಥರ ಜೆನ್ಯೂನ್ ಆಗಿದ್ಬಿಟ್ರಂತೂ ಇನ್ನೂ ಖುಷಿ ಆಗುತ್ತೆ ಅವರು ಸಪೋರ್ಟ್ ಮಾಡೋರಿಗೆ. ಆ್ಯಂಡ್ ಇಲ್ಲಿ ಇವತ್ತೇನೋ ಸ್ಪೆಷಲ್ ಡೇ ಏನಾರು ಇದೆಯಾ, ಏನು ಕತೆ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯವರು ಎಲ್ಲರೂ ಕೂಡ ಇದಾಕೊಂಡಿದ್ದಾರೆ, ಏನಂತಾರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇದ್ದಾರೆ ಬಟ್ಟೆಗಳಲ್ಲಿ. ಎಲ್ಲರೂ ಹಂಗೆ ಇದ್ದಾರೆ ಸುಮಾರು ಜನ. ಸೊ ಏನಕ್ಕಿಂತ ಗೊತ್ತಿಲ್ಲ, ಓಕೆನಾ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ನಮ್ಮ ಇವರು ಮೋಕ್ಷಿತಾ ಪೈ ಆ್ಯಂಡ್ ಅನುಷಾ ರೈ ಆ್ಯಂಡ್ ಇವರು ಧರ್ಮ ಕೀರ್ತಿರಾಜ್ ಇದ್ದಾರಲ್ಲ. ಆ್ಯಕ್ಚುಲಿ ಧರ್ಮ ಅವ್ರಿಗೆ ಹೊರಗಡೆ ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆ ಸಪೋರ್ಟ್ ಇದೆ, ಬಟ್ ಓಪನ್ ಅಪ್ ಆಗ್ತಿರಲಿಲ್ಲ. ನೆನ್ನೆ ಎಪಿಸೋಡ್ ನೋಡಿ ಸ್ವಲ್ಪ ಜನ ಖುಷಿ ಆಯಿತು. ಆ್ಯಂಡ್ ಇವತ್ತು ಅವ್ರು ಆ್ಯಕ್ಟಿವ್ ಆಗೋದು ನೋಡಿದ್ರೆ ಇನ್ನೂ ತುಂಬ ಜನ ಖುಷಿ ಪಡ್ತಾರೆ. ನಮ್ಮ ಕ್ಯಾಡ್ಬರಿ ಸಕ್ಕತ್ತಾಗಿ ಹವಾ ಮಾಡಲಿ ಅಂತ ಇಷ್ಟಪಡ್ತೀವಿ ನಾವು ಬಿಗ್ ಬಾಸಲ್ಲಿ. ಆ್ಯಂಡ್ ಅನುಷಾ ಓಕೆ ಅವ್ರು ಆ್ಯಕ್ಚುಲಿ ಅನುಷಾ ಮತ್ತು ಕೀರ್ತಿ ಇವರಿಬ್ಬರ ಮಧ್ಯೆ ಒಂದು ಕೆಮಿಸ್ಟ್ರಿ ಬಿಲ್ಡ್ ಮಾಡೋಕ್ಕೆ ನೋಡೋರು ಸ್ಟಾರ್ಟಿಂಗಿಂದನೇ. ಬಟ್ ಇವರು ನರ್ಕ ಮತ್ತು ಸ್ವರ್ಗಕ್ಕೆ ಹೋದ್ಮೇಲೆ ಅಷ್ಟು ಕನೆಕ್ಷನ್ ಕಾಣಿಸ್ಕೊಂಡಿಲ್ಲ. ಇನ್ಮೇಲಾದ್ರು ನೋಡ್ಬೋದಾ, ಅದು ನೋಡೋಣ. ಆ್ಯಂಡ್ ಜೊತೆಗೆ ಸ್ವಲ್ಪ ಉರಿಸ್ತಾ ಇದ್ದಾರೆ ಸುಮ್ಮನೆ ತಮಾಷೆಗೆ, ಓಕೆನಾ. ಆ್ಯಂಡ್ ಇಲ್ಲಿ ನಮ್ಮ ಇವರಿದ್ದಾರಲ್ಲ ಮೋಕ್ಷಿತಾ ಪಾಯ್, ಅವ್ರಿಗೂ ಅಷ್ಟೇ ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆ ಸಪೋರ್ಟ್ ಇದೆ. ಆ್ಯಂಡ್ ಒಳ್ಳೆ ಹೆಸರು ಕೂಡ ಇದೆ ಅವ್ರಿಗೆ. ಒಂದು ಪಾಸಿಟಿವ್ ವೈಬ್ ಕೊಡ್ತಾರೆ ಆ್ಯಕ್ಚುಲಿ, ಓಕೆನಾ. ಬಟ್ ಸ್ವಲ್ಪ ಓಪನ್ ಅಪ್ ಆಗಬೇಕು, ಸ್ವಲ್ಪ ಬೆರಿಬೇಕು. ಆ್ಯಂಡ್ ಅವ್ರ ಕಡೆಯಿಂದ ಒಂದು ಎಷ್ಟು ಕಂಟೆಂಟ್ ಸಿಕ್ತು ಅಂದರೆ ಮಸ್ತ್ ಇರುತ್ತೆ, ನೋಡಬೇಕು. ಒಟ್ನಲ್ಲಿ ಇವರಿಬ್ರು ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ ಅವರು, ಕಾಂಬಿನೇಷನ್ ಚೆನ್ನಾಗಿದೆ. ಧನರಾಜ್ ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ಮೇಯ್ನಾಗಿ ಖುಷಿ ಪಡುವಂಥ ವಿಷಯ ಏನಪ್ಪ ಅಂದರೆ ಎಲ್ಲರೂ ಖುಷಿಯಿಂದ ಇರುವಂಥದ್ದು. ಈಗ ನಿಮ್ಗೆ ಫೋಟೋಸ್ಗಳಾಗ್ತು ನೋಡಿ. ಇದ್ರ ಜೊತೆಗೆ ನಮ್ಮ ಜಗದೀಶ್ ಅವರು ಕೂಡ ಜೊತೆಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿದ್ದಾರೆ. ತಪ್ಪು ಮಾಡೋ ಸಹಜ, ತಪ್ಪುಗಳಾಗುತ್ತೆ. ಬಟ್ ಅದು ತಿದ್ಕೊಂಡು ಎಲ್ಲರೂ ಏನೋ ಮಿಂಗಲಾಗಿ ಚೆನ್ನಾಗಿದ್ರೆ ತುಂಬ ಖುಷಿಯಾಗುತ್ತೆ ಅವರು. ಸೊ ಎಲ್ಲ ಓಕೆ ಅಂತ ಅನ್ಕೋತೀನಿ. ಇವಾಗ ಬೆಟರ್ ಆಗಿರ್ಬೋದೇನೋ, ಕಾದು ನೋಡ್ಬೇಕು ಎಪಿಸೋಡಲ್ಲಿ. ಆ್ಯಂಡ್ ಇಲ್ಲಿ ನಮ್ಮ ಮಂಜಣ್ಣವರ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಇದರಲ್ಲಿ ನೋಡಿ. ಜೊತೆಗೆ ಚೆನ್ನಾಗಿರ್ಬೇಕಂತೆ. ಸೊ ಇವಾಗ 2 ದಾರಿ ಇದೆ. ಆ 2 ದಾರಿಲಿ ಎಲ್ಲಿ ಯಾವ ಕಡೆ ನಡ್ಕೊಂಡು ಹೋಗ್ತಾರೆ ನಮ್ಮ ಕೀರ್ತಿಯವರು, ಕಾದು ನೋಡಬೇಕಾಗುತ್ತೆ. ಸೊ ಇವಾಗ ಧರ್ಮ ಅವ್ರ ಮೇಲೆ ಫೋಕಸ್ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ. ನಿಮ್ಗೆ ಅನಿಸುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ.